ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದೇಶದವರು ಯಾರು ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದವರು ಇದ್ದಾರೆ ಎನ್ನುವಂತಹ ಆರೋಪಕ್ಕೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಇದು. ಲಿಸ್ಟ್ ತರಿಸಿಕೊಂಡು ನೋಡಿದೀವಿ, ಅಂತವ್ರು ಯಾರೂ ಇಲ್ಲ. ಬಾಂಗ್ಲಾದವರಿದ್ದಾರೆ ಎನ್ನುವಂತಹ ಆರೋಪ ಸತ್ಯಕ್ಕೆ ದೂರವಾದ ಮಾತು ಅಂತ ಪರಂ ಮಾತನಾಡಿದ್ದಾರೆ. ಯಾರೂ ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ, ಅವ್ರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೋದು. ಬಿಟ್ಟರೆ ಅವರೇ ಏನಕ್ಕೆ ಮಾಡೋದಕ್ಕಾಗೋದಿಲ್ಲ. ಅವರು ಡಿಪೋರ್ಟ್ ಮಾಡೋಕ್ಕಾಗತ್ತಾ ಅವ್ರಿಗೆ? ಅವರು ಪೊಲೀಸ್ಗೆ ಹೇಳಬೇಕು. ಮತ್ತು ಅವ್ರನ್ನೇನಾದರೂ ಬೇರೆ ಮಿಸ್ಬಿಹೇವ್ ಮಾಡೋದು, ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿದ್ರೆ ಬಾಂಗ್ಲಾ ನಿವಾಸಿಗಳು ಹೆಚ್ಚಿದ್ದಾರೆ ಅಂತ ಹೇಳಿ ಅವರ ಸಮಿತಿ ಒಂದು ವರದಿ ಕೊಟ್ಟಿದ್ದಾರೆ. ನೋಡಿ, ನಾನು ಅದನ್ನು ಲಿಸ್ಟನ್ನೇ ತರಿಸ್ಕೊಂಡು ನೋಡಿದ್ದೇನೆ. ಎಲ್ಲಿ ಎಷ್ಟು ಜನ ಅಲ್ಲಿದ್ದರು ಅವ್ರ ಅನ್ನೋದ್ರ ಬಗ್ಗೆ ಲಿಸ್ಟ್ಗಳನ್ನೇ ತರಿಸಿ ನೋಡಿದ್ದೇನೆ. ಅದರಲ್ಲಿ ಯಾವುದೇ ಬಾಂಗ್ಲಾದೇಶಿಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಬಾಂಗ್ಲಾದೇಶಿಗರಿದ್ದು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರೋದು. ಬಡಾವಣೆಯಲ್ಲಿ ಬಾಂಗ್ಲಾ ನಿವಾಸಿಗಳು ಹೆಚ್ಚಿದ್ದಾರೆ ಅಂತ ಹೇಳಿ ಅವರ ಸಮಿತಿ ಒಂದು ವರದಿ ಕೊಟ್ಟಿದ್ದಾರೆ. ನೋಡಿ, ನಾನು ಅದನ್ನು ಲಿಸ್ಟನ್ನೇ ತರಿಸ್ಕೊಂಡು ನೋಡಿದ್ದೇನೆ. ಎಲ್ಲಿ ಎಷ್ಟು ಜನ ಅಲ್ಲಿದ್ದರು ಅವ್ರ ಅನ್ನೋದ್ರ ಬಗ್ಗೆ ಲಿಸ್ಟ್ಗಳನ್ನೇ ತರಿಸಿ ನೋಡಿದ್ದೇನೆ. ಅದರಲ್ಲಿ ಯಾವುದೇ ಬಾಂಗ್ಲಾದೇಶಿಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಬಾಂಗ್ಲಾದೇಶಿಗರಿದ್ದು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರೋದು. ಬಡಾವಣೆಯಲ್ಲಿ ಬಾಂಗ್ಲಾ ನಿವಾಸಿಗಳು ಹೆಚ್ಚಿದ್ದಾರೆ ಅಂತ ಹೇಳಿ ಅವರ ಸಮಿತಿ ಒಂದು ವರದಿ ಕೊಟ್ಟಿದ್ದಾರೆ. ನೋಡಿ, ನಾನು ಅದನ್ನು ಲಿಸ್ಟನ್ನೇ ತರಿಸ್ಕೊಂಡು ನೋಡಿದ್ದೇನೆ. ಎಲ್ಲಿ ಎಷ್ಟು ಜನ ಅಲ್ಲಿದ್ದರು ಅವ್ರ ಅನ್ನೋದ್ರ ಬಗ್ಗೆ ಲಿಸ್ಟ್ಗಳನ್ನೇ ತರಿಸಿ ನೋಡಿದ್ದೇನೆ. ಅದರಲ್ಲಿ ಯಾವುದೇ ಬಾಂಗ್ಲಾದೇಶಿಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಬಾಂಗ್ಲಾದೇಶಿಗರಿದ್ದು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರೋದು.